ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಮೀನರಾಶಿ 2026ನೇ ಇಸ್ವಿ ವರ್ಷ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅಂತ. ಓಕೆ ಫ್ರೆಂಡ್ಸ್, ಅದ್ರ ಜೊತೆ ಹೇಳ್ತೀನಿ, ನನ್ನ ವೀಡಿಯೋನ ಒಂದು 6-7 ನಿಮಿಷ ನೀವು ಟೈಮ್ ತಗೊಂಡು ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ. ಏನು ನಿಮ್ಮ ಭವಿಷ್ಯದಲ್ಲಿ ಏನು ಬದಲಾಯಿಸ್ಕೊಬೇಕು, ಏನು ಬದಲಾಯಿಸ್ಕೊಂಡ್ರೆ ನಿಮಗೆ ಲಾಭ, ಏನು ಮಾಡಿದರೆ ನಷ್ಟ ಆಗುತ್ತೆ ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಸರಿ ಫ್ರೆಂಡ್ಸ್, ಬನ್ನಿ ನೋಡುವ. ಮೊದಲನೇದಾಗಿ ನಾವು ಈ ವರ್ಷದ ಗ್ರಹ ಸಂಚಾರಗಳನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಜೂನ್ ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಅಕ್ಟೋಬರ್ 26ರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇನ್ನು ಡಿಸೆಂಬರ್ ಪೂರ್ತಿ ಗುರುಗ್ರಹ ವಕ್ರಿಯಾಗಿರ್ತಾನೆ. ಮತ್ತು ಶನಿಗ್ರಹ ವರ್ಷ ಇಡೀ ಮೀನರಾಶಿಯಲ್ಲೇ ಇರ್ತಾನೆ. ವರ್ಷದ ಪ್ರಾರಂಭದಲ್ಲಿ ಸಿಂಹ ರಾಶಿಯಲ್ಲಿ ಇರುವಂಥದ್ದು ಕೇತು ಗ್ರಹ ಡಿಸೆಂಬರ್ 4 ಮತ್ತು 5ನೇ ತಾರೀಕು ಕಟಕ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇದು ಈ ವರ್ಷದ ಗ್ರಹಗತಿಗಳ ಸಂಚಾರ. ಇದು ನಿಮ್ಮ ರಾಶಿಗೆ ಹೇಗೆ ಅನ್ವಯ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ. ನಿಮ್ಮ ರಾಶಿಯ ಅಧಿಪತಿ ಗುರುಗ್ರಹ ಬೃಹಸ್ಪತಿ ಜ್ಞಾನ ಆಗಿರುತ್ತೆ. ಈಗ ಎಲ್ಲನೂ ಇದು ಸೂಚನೆ ಮಾಡುತ್ತೆ. ಇನ್ನು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಸಹಾನುಭೂತಿ, ಇನ್ನೊಬ್ರು ಮನಸ್ಸನ್ನ, ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಬೇಕಾಗಿರೋದು. ಮೀನರಾಶಿಯವರಿಗೆ 6 ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಏನಾಗುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಮುಂಚೆನೇ ಐಡಿಯಾ ಅವರು ಹಾಕಿರ್ತಾರೆ. ಆ ವಿಷಯದಲ್ಲಿ ಅವರಿಗೆ ವಿಶೇಷ ಬಲ ಏನಂತ ಹೇಳಿದರೆ, ಅವರೊಂದು ಲಿಮಿಟ್ನ ದಾಟಿ ಅವ್ರು ಯೋಚಿಸೋಕ್ಕೆ ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಈಗ ಮೀನು ಅಂತ ಹೇಳಿದ್ರೇ ಸಮುದ್ರದ ಆಳಕ್ಕೆ ಹೋಗಿ ಪ್ರತಿ ಒಂದನ್ನು ಅದು ನೋಡುತ್ತೆ, ಕಂಡುಹಿಡಿಯುತ್ತೆ ಅಲ್ವಾ. ಹಾಗೆಯೇ ಅವ್ರ ಬುದ್ಧಿ ಸಮೇತ ತುಂಬ ಆಳಕ್ಕೆ ಹೋಗಿ ಅವರು ಯೋಚನೆ ಮಾಡಬಲ್ಲರು. ಅವರು ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಸರ್ವಸ್ವನೇ ತ್ಯಾಗ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿದರೆ, ಅದು ಖಂಡಿತವಾಗ್ಲೂ ಅದು ಮೀನರಾಶಿ ಆಗಿರ್ತಾರೆ. ಪ್ರೀತಿ ವಿಷಯದಲ್ಲಿ ಅವರು ಸಂಪೂರ್ಣ ಅವರು ನಿರ್ಲಕ್ಷ್ಯ ಮಾಡೋದಿಲ್ಲ. ಅವರ ಸಂಗಾತಿ ಜೊತೆಗೆ ಕಷ್ಟನೋ ಸುಖನೋ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋವಂಥ ಕೆಪಾಸಿಟಿ ಅವರಲ್ಲಿರುತ್ತೆ. ಅವ್ರಿಗೆ ಕಷ್ಟ ಆದ್ರೂ ಅವ್ರನ್ನ ನಂಬ್ಕೊಂಡು ಬಂದಿರೋ ಸಂಗಾತಿಗೆ ಯಾವತ್ತೂ ಅವರು ದ್ರೋಹ ಮಾಡಲ್ಲ. ಅಷ್ಟು ನಿಯತ್ತಾಗಿರ್ತಾರೆ ಅವರು. ಇವ್ರಿಗೆ ಯಾರಾದರೂ ಮನಸ್ಸನ್ನು ವಹಿಸಿದರೆ ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ಆ ದುಃಖದ ಅದೇ ಆಳಕ್ಕೆ ಹೋಗ್ಬಿಟ್ಟು ಅದನ್ನೇ ಯೋಚನೆಯಲ್ಲೇ ಇರ್ತಾರೆ ಅವರು. ಇವರು ಹುಟ್ಟುತ್ತಾನೆ ಒಂಥರ ಕಲಾವಿದರಾಗಿರ್ತಾರೆ. ಅಂದರೆ ಡ್ರಾಯಿಂಗ್, ಇಲ್ಲ ಸಂಗೀತ, ಡ್ಯಾನ್ಸ್, ಕಲ್ಪನೆ ಲೋಕ ಅಂದರೆ ಕಥೆಗಳು ಬರೆಯೋದು, ಆ ಥರ ಇರ್ತಾರೆ. ಹಾಗೆ ಗುರುಬಲದ ಕೃಪೆಯಿಂದ ಇವರಿಗೆ ಬೇಕಾದಷ್ಟು ಹಣನೂ ಕೃಪೆನೂ ಅವ್ರಿಗೆ ತಕ್ಕ ಮಟ್ಟಿಗೆ ಅವರಿಗೆ ಇರುತ್ತೆ. ಯಾವುದ್ರಲ್ಲೇನು ತೊಂದರೆ ಇರೋದಿಲ್ಲ. ಆದರೆ ಈ 33-36 ವರ್ಷ ಆದ ಮೇಲೆ ಈ ಮೀನರಾಶಿಯವರು ಸಕ್ಸಸ್ ಆಗೋದು. ಈಗ ಆರ್ಥಿಕವಾಗಿ ಸ್ಥಿರತೆ ಅನ್ನೋದಿರುತ್ತೆ. ಕೆಲವೊಮ್ಮೊಮ್ಮೆ ಅವ್ರಿಗೆ ಏನಾದರೂ ಒಂದು ಕಷ್ಟ ಅಂತ ಸೂಚಿಸ್ತಾ ಇದೆ, ಇದರಿಂದ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಏನಾದ್ರು ಅನಿಸಿದ್ರೆ ಒಂಥರ ಆರ್ಥಿಕವಾಗಿ ಅವ್ರು ಹಿಂದೇಟಾಗ್ತಾರೆ. ಆ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗೋದು. ಮತ್ತು ಸಣ್ಣ ನೋವನ್ನು ಸಮೇತ ಬೇಗ ನೀವು ಮನಸ್ಸಿಗೆ ಹಾಕೊತೀರಾ. ಹಾಗಾಗಿ ಅದನ್ನೆಲ್ಲ ಕಡಿಮೆ ಮಾಡಬೇಕು. ಎಲ್ಲದರಲ್ಲಿ ನೀವು ಮುನ್ನುಗ್ಗಿ ಕೆಲಸ ಮಾಡಬೇಕಾಗತ್ತೆ. ಯಾವುದನ್ನು ಜಾಸ್ತಿ ಮನಸ್ಸು ಹಾಕ್ಕೊಳ್ಳೋದೆ, ಆವಾಗ ಯಶಸ್ವಿಯಲ್ಲೇ ಇರ್ತೀರ ನೀವು. ಯಾವಾಗ್ಲೂ ನಿಮಗೆ ಏನಾದ್ರು ಡೆಸಿಷನ್ ತೊಗೊಬೇಕಾದ್ರೆ ಟೈಮ್ ಜಾಸ್ತಿ ತೊಗೊತೀರಾ, ಗೊಂದಲ ಮಾಡ್ಕೊತೀರಾ. ಇದರಿಂದನೇ ನೀವು ಏನಾದರೂ ಒಂದು ಪ್ರಾಜೆಕ್ಟಾ ಇಲ್ಲ ಮತ್ತೊಂದು ಆ ಥರನ ಕಳ್ಕೊಳ್ಳೋದು ಬೇಗ ನೀವು. ಮತ್ತು ಕೆಲವೊಬ್ಬರ ಜೊತೆಗೆ ತುಂಬ ಆದರ್ಶವಾಗಿ ಇರ್ತೀರಾ. ಅದೇ ಒಂದೊಂದು ಸರಿ ನಿಮಗೆ ಮುಳ್ಳಾಗ್ಬಿಡುತ್ತೆ. ಯಾರನ್ನು ಕೂಡ ನೀವು ಅತಿಯಾಗಿ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ ನೀವು. ಆ ನಿರ್ಲಕ್ಷ್ಯ ಅನ್ನೋದೇ ನಿಮಗೆ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ತಂದುಕೊಡ್ಬೋದು. ನಿಮ್ಮ ಭಾವನೆಗಳಿಗೆ ನಿಯಂತ್ರಣ ಮಾಡ್ಕೊಂಡಿರ್ತೀರ ಯಾವತ್ತೂ ನಿಮಗೆ ಪರಿಪೂರ್ಣವಾಗಿ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಬೇಕು ಅಂತ ನೀವು ಹುಡುಕ್ತಾ ಇರ್ತೀರ. ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀರ. ಸ್ವಲ್ಪ ಚಂಚಲ ಮನಸ್ಸಾಗಿರೋದ್ರಿಂದ ಇವರು ಮೀನರಾಶಿಯರು ಅವರಿಗೆ ಯಾವುದೋ ಒಂದು ವಿಷಯ ಹುಡುಕ್ತಿದ್ರೂ ವಾಸ್ತವನ ಅವರ ಮನಸ್ಸಿನ ಚಂಚಲತೆಯಿಂದ ಎಷ್ಟೋ ಅಡಚಣೆಗಳು ಉಂಟಾಗುತ್ತೆ. ಅದನ್ನು ನೀವು ತಿಳ್ಕೊಂಡು ನೀವು ಅದನ್ನು ಸರಿ ಮಾಡಿಸ್ಕೋಬೇಕು, ಸುಧಾರಿಸ್ಕೋಬೇಕು. ಮೀನರಾಶಿ ಅಂತ ಹೇಳಿದ್ರೆ ಕೊನೆ ರಾಶಿ. ಕೊನೆ ರಾಶಿಗೆ ಅಧಿಪತಿನೇ ಗುರುವಾಗಿರೋದ್ರಿಂದ ಆ ಸಂಖ್ಯೆಗಳು, ಅದೃಷ್ಟದ ಬಣ್ಣಗಳು ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೇನೆ. ಇನ್ನು ಮೀನರಾಶಿಯವರು ಅವ್ರದ್ದು ಕರುಣೆ ಜಾಸ್ತಿ, ಭಾವನೆ ಜೀವಿ, ಒಂಥರ ಎಲ್ಲರ ಮೇಲೆ ಬೇಗ ನಂಬೋದು, ಒಂಥರ ಜೀವಿಯಾಗಿರ್ತೀರ. ಇನ್ನು 2026ನೇ ವರ್ಷದ ಸ್ಟಾರ್ಟಿಂಗಲ್ಲಿ ನಿಮಗೆ ಶುಭ ಸುದ್ದಿನ ಕೇಳಿ ಬರುತ್ತೆ. ನೀವು ಏನೋ ಇಷ್ಟು ವರ್ಷದಿಂದ ಏನೋ ಒಂದು ಪಡ್ಕೊಳಕ್ಕೆ ಹೋಗಿ ಆಗ್ತಾ ಇರಲ್ಲ. ತುಂಬ ಶ್ರಮ ಪಟ್ಟಿರ್ತೀರ. ನಿಮ್ಮ ಕೈಲಾದಷ್ಟು ನೀವು ಪ್ರಯತ್ನ ಪಟ್ಟಿರ್ತೀರ. ಬಟ್ ಯಶಸ್ವಿ ತೊಗೊಳಕ್ಕಾಗ್ತಿರಲ್ಲ. ಆ ಥರದ್ರಲ್ಲಿ ನಿಮಗೆ ಈ ಸರಿ ಯಶಸ್ವಿ ನಿಮಗಾಗುತ್ತೆ. ಅದರಲ್ಲಿ ಶುಭ ವಿಷಯಗಳೆಲ್ಲ ಬರುತ್ತೆ ಕೇಳಿಕೊಂಡು. ವ್ಯಾಪಾರಿಗಳಿಗೆಲ್ಲ ಹೊಸ ಅವಕಾಶ ಕೂಡ ಬರುತ್ತೆ. ನಿಮ್ಮ ಇನ್ನೂ ಹೆಚ್ಚಿನ ಫಲ ಬೇಕು ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ನೀವು ಒತ್ತಡ ಹಾಕಿದರೆ ಲಾಭದಾಯಕವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಬೇಕಾಗತ್ತೆ. ಹಾಗೆ ಹೂಡಿಕೆ ವಿಷಯದಲ್ಲಿ ಯಾರು ಎಕ್ಸ್ಪೀರಿಯೆನ್ಸ್ ಇರ್ತಾರೆ, ಅದರ ಬಗ್ಗೆ ಪರಿಣಿತರಾಗಿರ್ತಾರೆ, ಅವರ ಸಲಹೆ ಮುಖ್ಯವಾಗಿ ತಗೊಳ್ಳಿ. ವರ್ಷದ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಯಶಸ್ವಿ ಇದ್ರೂ ಅಡೆತಡೆಗಳು ಅಷ್ಟೇ ಇರುತ್ತೆ. ಆದರೆ ಲಾಸ್ಟಲ್ಲಿ ನಿಮಗೆ ಅದೊಂದು ಸ್ಥಿರವಾಗಿ ಸರಿಯಾಗುತ್ತೆ ಎಲ್ಲನೂ. ಕುಟುಂಬ ಮತ್ತು ಸಂಬಂಧಗಳು ಈ ವರ್ಷ ಇಡೀ ನಿಮ್ಮ ಜೊತೆ ತುಂಬ ಚೆನ್ನಾಗಿರುತ್ತೆ.
ಆದರೆ ಕೆಲವೊಮ್ಮೆ ಬಾರಿ ಒಬ್ರೊಬ್ರು ಚುಚ್ಚಿನ ಮಾತುಗಳು ಅವರ ಕ್ರೂರಿತನದಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುವಂಥದ್ದಿರುತ್ತೆ. ಅದನ್ನೆಲ್ಲ ನೀವು ಜಾಸ್ತಿ ಮನಸ್ಸಿಗೆ ಹಚ್ಕೊಳ್ಳದೆ ನಿಮ್ಮ ಕೆಲಸಗಳನ್ನ ಮಾತ್ರ ನೀವು ಗಮನ ಕೊಟ್ಟು ನೋಡಿ. ಮತ್ತು ನೀವಾಗಲಿ ಅವರೇ ಆಗಲಿ ಮಾತುಗಳನ್ನ ನಿಯಂತ್ರಣದಲ್ಲಿರಬೇಕು. ಅವರು ಹದ ಮೀರಿ ಮಾತಾಡ್ತಿದ್ದಾರೆ ಅಂತಂದಾಗ ನೀವು ಮಾತಾಡೋಕೆ ಹೋಗಬೇಡಿ. ಅದು ಒಂದಕ್ಕೆ ಎರಡಾಗುತ್ತೆ. ಅದರಿಂದ ಅವ್ರು ಮಾತಾಡ್ತಿದ್ದಾರಾ ನಿಮಗೆ ಅದು ಇನ್ನು ಕಂಟ್ರೋಲ್ ಆಗಿ ಮಾಡೋಕ್ಕಾಗಲ್ಲ ಇಂಥವ್ರನ್ನ ಅಂತ ಹೇಳಿದಾಗ ಒಂದು ಅಲ್ಲಿಂದ ಹೋಗ್ಬಿಡಿ. ಇಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಳ್ಳೋದಂಗೆ ಇರಿ. ಅವಿವಾಹಿತರಿಗೆ ಮದುವೆ ಯೋಗ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಮತ್ತು ಯಾರು ಮದುವೆ ಆಗಿದ್ದಾರೆ ಅವರು ಸಂಗಾತಿಗಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅವರಿಗೆ ಆದಂಥ ಒಂದು ಸಮಯ ಕೊಡಬೇಕಾಗತ್ತೆ. ಇನ್ನು ಆರೋಗ್ಯ ಸಮಸ್ಯೆಗೆ ಬಂತ ಹೇಳಿದ್ರೆ ದೃಷ್ಟಿದೋಷ ಸ್ವಲ್ಪ ಕಂಡುಬರ್ಬೋದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರ್ತದೆ, ಏರುಪೇರು ಆಗ್ತಾ ಇರ್ತದೆ. ಅದನ್ನು ನೀವು ಸಮಾನತಾಗಿ ನೋಡ್ಕೊಬೇಕು. ಆಹಾರ ಪದ್ಧತಿನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಎಕ್ಸಸೈಸ್ ಮಾಡಿ, ಯೋಗ ಮಾಡಿ. ಏನಾಗಲ್ಲ ಅಂದ್ರೂ ಒಂದು ಪ್ರಾಣಾಯಾಮ ಮಾಡಿ, ಜ್ಞಾನ ಮಾಡಿ. ಇದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯದ ವಿಷಯವಾಗಿ ನೀವು ನಿರಂತರವಾಗಿ ಏನಾದ್ರು ಟ್ರೈ ಮಾಡ್ತಾನೆ ಇರ್ತೀರಾ, ಆದರೆ ಸ್ವಲ್ಪ ಗಮನ ಹೆಚ್ಚಾಗೇ ಇರಬೇಕಾಗತ್ತೆ. ಆತ್ಮವಿಶ್ವಾಸ ಒಂದು ಜೂನ್ ತಿಂಗಳ ನಂತರ ಹೆಚ್ಚಾಗುತ್ತೆ. ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತೆ. ಆರ್ಥಿಕ ಎಲ್ಲದರಲ್ಲಿ ನಿಮಗೆ ಒಂದು ಯಶಸ್ವಿ ಎಲ್ಲ ಆಗಸ್ಟ್ ತಿಂಗಳಲ್ಲಿದ್ದರೆ, ಹೊಸ ಹೂಡಿಕೆ ಮತ್ತು ಆದಾಯಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಕಂಡುಬರ್ಬೋದು. ನವೆಂಬರಲ್ಲಿ ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಇದರಲ್ಲಿ ಒಂದು ತಿಂಗಳಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗ ಸಮೇತ ಕಂಡುಬರುತ್ತೆ. ಈ ಸಂತೋಷ ಎಲ್ಲನೂ ಅವರಿಗೆ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳು ಏನಪ್ಪ ಅಂತ ಹೇಳಿದ್ರೆ, ಪ್ರತಿನಿತ್ಯ ಓಂ ಸಂ ಶನೇಶ್ವರಾಯ ನಮಃ ಅಂತದ್ದು ನಿತ್ಯ ಜಪ ಮಾಡ್ಕೊಳ್ಳಿ. ಬಡವರಿಗೆ ಮತ್ತು ಕೈಲಾಗದಿದ್ದವರಿಗೆ ಸ್ವಲ್ಪ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಭ್ರವಾಗಿ ಸ್ವಚ್ಛವಾಗಿ ಇಟ್ಕೊಡಿ. ಹಾಗೆ ಮನೆ ದೇವರ ಪ್ರಾರ್ಥನೆ ಅವರ ದರ್ಶನಕ್ಕೆ ಹೋಗೋದ್ರಿಂದ ಶುಭದಾಯಕ ಫಲಗಳನ್ನ ಕೊಡುತ್ತೆ. ಹಾಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ 2026ರಲ್ಲಿ ಯಶಸ್ವಿಗೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೆ ನಮಸ್ತೆ.